ನಮ್ಮ ಜೀವನದಲ್ಲಿ ಕೆಲವರು ತಾನಾಗಿಯೇ ಬರುತ್ತಾರೆ, ನಮ್ಮನ್ನು ಪ್ರೀತಿಸುತ್ತಾರೆ, ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ನಮ್ಮ ಸಂತೋಷದಲ್ಲಿ ಸಂತೋಷ ಪಡುತ್ತಾರೆ. ಅಂಥವರನ್ನು ನಾವು ಹೃದಯಪೂರ್ವಕವಾಗಿ ಸ್ವೀಕರಿಸಬೇಕು. ಆದರೆ ಕೆಲವರು ಬರುತ್ತಾರೆ, ಸ್ವಲ್ಪ ಸಮಯ ನಮ್ಮ ಜೊತೆ ಇರುತ್ತಾರೆ, ನಂತರ ಯಾವುದೇ ಕಾರಣವಿಲ್ಲದೆ ದೂರವಾಗುತ್ತಾರೆ. ಆ ಸಮಯದಲ್ಲಿ ನಾವು ಅವರನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೇವೆ, ಅವರು ಹೋಗದಂತೆ ಬೇಡಿಕೊಳ್ಳುತ್ತೇವೆ, ಅವರ ನೆನಪಿನಲ್ಲಿ ದಿನಗಳನ್ನು ಕಳೆಯುತ್ತೇವೆ. ಆದರೆ ನಿಜವಾಗಿ ಹೇಳಬೇಕೆಂದರೆ, ಹೋಗಲು ನಿರ್ಧರಿಸಿದವರನ್ನು ತಡೆಯುವುದು ನಮ್ಮ ಕೈಯಲ್ಲಿಲ್ಲ. ಪ್ರೀತಿ ಬಲವಂತದಿಂದ ಉಳಿಯುವುದಿಲ್ಲ, ಸ್ನೇಹ ಒತ್ತಾಯದಿಂದ ಬೆಳೆಯುವುದಿಲ್ಲ, ಸಂಬಂಧಗಳು ಸ್ವಾರ್ಥದಿಂದ ನಿಲ್ಲುವುದಿಲ್ಲ. ಯಾರಿಗೆ ನಮ್ಮ ಜೊತೆ ಇರಬೇಕು ಅನಿಸುತ್ತದೆಯೋ ಅವರು ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆದರೆ ಹೋಗಬೇಕೆಂದು ತೀರ್ಮಾನಿಸಿದವರು ಸಾವಿರ ಕಾರಣಗಳನ್ನು ಹುಡುಕುತ್ತಾರೆ. ಆದ್ದರಿಂದ ಜೀವನದಲ್ಲಿ ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕು: ಬರುವವರನ್ನು ಗೌರವದಿಂದ ಸ್ವೀಕರಿಸಿ, ಹೋಗುವವರನ್ನು ಶಾಂತಿಯಿಂದ ಬೀಳ್ಕೊಡಿ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮ ಜೀವನದಲ್ಲಿ ಒಂದು ಪಾಠ ಕಲಿಸಲು ಬರುತ್ತಾರೆ. ಕೆಲವರು ಸಂತೋಷ ನೀಡುತ್ತಾರೆ, ಕೆಲವರು ಅನುಭವ ನೀಡುತ್ತಾರೆ, ಇನ್ನು ಕೆಲವರು ಬದುಕಿನ ನಿಜವಾದ ಅರ್ಥವನ್ನು ತಿಳಿಸುತ್ತಾರೆ. ನಮ್ಮನ್ನು ಬಿಟ್ಟು ಹೋದವರ ಬಗ್ಗೆ ದುಃಖಪಡುವುದಕ್ಕಿಂತ ಅವರು ಕಲಿಸಿದ ಪಾಠವನ್ನು ನೆನಪಿಸಿಕೊಳ್ಳುವುದು ಉತ್ತಮ. ಯಾಕೆಂದರೆ ಜೀವನ ಯಾರಿಗಾಗಿಯೂ ನಿಲ್ಲುವುದಿಲ್ಲ, ಕಾಲ ಮುಂದಕ್ಕೆ ಸಾಗುತ್ತಲೇ ಇರುತ್ತದೆ, ನಾವು ಕೂಡ ಮುಂದೆ ಸಾಗಬೇಕು. ಹೋದವರ ಹಿಂದೆ ಓಡುತ್ತಾ ನಮ್ಮ ಭವಿಷ್ಯವನ್ನು ಕಳೆದುಕೊಳ್ಳಬಾರದು. ನಮ್ಮನ್ನು ಗೌರವಿಸುವವರ ಜೊತೆ ಇರೋಣ, ನಮ್ಮನ್ನು ಪ್ರೀತಿಸುವವರನ್ನು ಕಾಪಾಡೋಣ, ನಮ್ಮ ಕನಸುಗಳಿಗಾಗಿ ಶ್ರಮಿಸೋಣ. ಒಂದು ದಿನ ಜೀವನ ನಮಗೆ ನಾವು ಕಳೆದುಕೊಂಡದ್ದಕ್ಕಿಂತಲೂ ಉತ್ತಮವಾದದ್ದನ್ನು ಕೊಡುತ್ತದೆ. ಆದ್ದರಿಂದ ತಾನಾಗಿ ಬಂದದ್ದನ್ನು ಸ್ವೀಕರಿಸಿ, ಆರಿ ಹೋದದ್ದನ್ನು ತಿರಸ್ಕರಿಸಿ ಮತ್ತು ನಿಮ್ಮ ಜೀವನವನ್ನು ಸಂತೋಷದಿಂದ ಬದುಕಿ.